ಅಧಿಕ ಮಾಸದಲ್ಲಿ ನಾವು ಉಪವಾಸ ಮಾಡೋದು. ಕಡೇ ಪಕ್ಷ 1 ತಿಂಗಳು ಮಾಡಬೇಕು. ಅದಾಗಲಿಲ್ಲ ಅಂದರೆ ಒಂದು ದಿವಸ ಉಪವಾಸ, ಒಂದು ದಿವಸ ಊಟ, ಪಾರಣ. ಅದಕ್ಕೆ ಧಾರಣ ಪಾರಣ ಅಂತ ಹೇಳ್ತಾರೆ. ಧಾರಣ ಅಂದರೆ ಉಪವಾಸ, ಪಾರಣ ಅಂದರೆ ಪಾರಣೆ ಮಾಡೋದು. ಹಾಗನ ಮಾಡಬೇಕು. ಒಟ್ಟು 15 ದಿವಸ ಉಪವಾಸ ಬಂತು, ಸಾಕು, ಬೇಕಷ್ಟು ಪರಮಾತ್ಮ ಅನುಗ್ರಹ ಮಾಡಿಬಿಡ್ತಾನೆ. ಆದ್ದರಿಂದ ನಾವು 32 ಅದೇ ಹೇಳಿದ್ನಲ್ಲ, ಏಕಮಪ್ಪಿ ಉಪವಾಸಮ್ಯ ಕರೋತ್ಯಸ್ಮಿನ್ ತಪೋನಿದೆ. ಒಂದು ದಿವಸವಾದರೂ ಉಪವಾಸ ಮಾಡಬೇಕು. ಅಂತೂ ನಾವು ಮಾಧ್ವರಲ್ಲಿ 2 ಏಕಾದಶಿ ಉಪವಾಸ ಅಂತೂ ಇದ್ದೇ ಇದೆ. ಅದನ್ನಂತೂ ತಪ್ಪಿಸಲೇಬಾರ್ದು. ಯಾಕೆ 2 ಏಕಾದಶಿ ಮಾಡಿದಾಗ ಅದೊಂದು ಪುಣ್ಯ ಅದಿದ್ದೇ ಇದೆ, ಅದು ಬಿಡೋಂಗೂ ಇಲ್ಲ ಅದನ್ನು. ಆದ್ದರಿಂದ ಒಂದು ಉಪವಾಸ ಮಾಡಿ ಕೂಡ ಅವನು ಅನಂತ ಪಾಪಗಳಿಂದ ಬಿಡುಗಡೆ ಹೊಂತಾನೆ ಅಂತ ಹೇಳಿದ ಮೇಲೆ ಇನ್ನು ಧಾರಣ ಪಾನವ್ರತವನ್ನು ಮಾಡಿದರೆ ಹೇಳೋದೇನಿದೆ. ಸುಗ್ರೀವ ಇದ್ದಾನಲ್ಲ, ಅವನು ಅಣ್ಣನನ್ನು ಕೊಲ್ಲಿಸಿದ್ದರಿಂದ ಅವನಿಗೆ ಮುಂದೆ ಭಾರೀ ಒಂದು ಪಾಪ ಬಂತು. ಯಾಕೆ ಅಂದರೆ ಅವನಿಗೆ ಪರಮಾತ್ಮನಿಗೆ ರಾಮಚಂದ್ರ ದೇವರಿಗೆ ಯಾರನ್ನು ಕೊಂದರೂ ಪಾಪ ಇಲ್ಲ, ಬ್ರಹ್ಮಾದಿಗಳನ್ನು ಕೊಲ್ಲೋದೇ ಅವನಿಗೇನು ಪಾಪ ಇದು ಇಲ್ಲ. ಮತ್ತೇನು ಪಾಪ ಯಾರು ಕೊಲ್ಲು ಅಂತ ಹೇಳಿದ ಅವನಿಗೆ ಬಂತು. ಇದರಿಂದ ಅವನಿಗೆ ಭಾರಿ ದುಃಖ ಉಂಟಾಯಿತು. ಆಗ ಅವನೆಲ್ಲ ಕೂತಿರುವಾಗ ಎಲ್ಲ ಸರಿ ಹೋಯಿತು, ನಮ್ಮ ಅಣ್ಣ ಇದ್ದಿದ್ರೆ ಈಗ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ಕೊಂಡು ಶುರು ಮಾಡ್ದ. ಆಗ ರಾಮಚಂದ್ರ ಹೇಳ್ತಾನೆ, ಸ್ವಾಮಿ ಅಣ್ಣನನ್ನು ಕೊಲ್ಲಿಸಿದ ಪಾಪ ಏನಾದರೂ ಪರಿಹಾರ ಮಾಡು ಸ್ವಾಮಿ ಅಂತ ಹೇಳ್ತಾನೆ. ಆಯ್ತಪ್ಪ, ಒಂದು ಕೆಲಸ ಮಾಡು, ಆದರೂ ಕೂಡ ಈ ಅಧಿಕ ಮಾಸ ಬಂದಾಗ ಈ ಧಾರಣ ಪಾರಣ ವ್ರತ ಅಂತ ಬರುತ್ತೆ, ಅದನ್ನು ಮಾಡಿಬಿಡು ಅಂತ ಪರಮಾತ್ಮ ಹೇಳಿದ್ದಾನೆ ರಾಮಚಂದ್ರ ದೇವರು. ಅದಕ್ಕೆ ಅವನು ಅಧಿಕ ಮಾಸ ಬಂದಾಗ ಧಾರಣ ಪಾರಣ ವ್ರತ ಮಾಡಿ ಅನಂತರ ಅಣ್ಣನನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಂಡಿದ್ದಾನೆ ಅಂತ ಪುರಾಣಗಳು. ನಮಗೆ ಯಾವುದಾದ್ರು ಇಂಥ ಅಣ್ಣಂದ್ರೆ ಕೊಲ್ಲೋದು, ಅಪ್ಪಂದ್ರಿಗೆ ಅವಮಾನ ಮಾಡಿರೋದು ಅಥವಾ ಬ್ರಾಹ್ಮಣರನ್ನು ತಿರಸ್ಕಾರ ಮಾಡಿ ಇಂಥದ್ದೆಲ್ಲ ದೋಷ ಇತ್ತು ಅಂದರೆ ಈ ಧಾರಣ ಪಾರಣ ವ್ರತ ಮಾಡಿದ್ರೆ ಅದೆಲ್ಲ ಪರಿಹಾರ ಆಗುತ್ತೆ, ಶುದ್ಧರಾಗ್ತೇವೆ ಅಂತ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಅಂತೂ ಒಂದು ಉಪವಾಸ ಆದರೂ ಮಾಡಬೇಕಂತೆ. ದಾನೇ ವಾಪಿ ವ್ರತೇ ವಾಪಿ ಯಸ್ಯ ಶಕ್ತಿ ನ ವಿದ್ಯತೆ. ಇದೆಲ್ಲ ದಾನ ಮಾಡಬೇಕು ಅಂದರೆ ಯಾವುದೂ ನಮ್ಮ ಶಕ್ತಿ ಇಲ್ವಲ್ರಿ. ಅಂದರೆ ಶರೀರ ಶೋಷಣಂ ತೇನ ಕರ್ತವ್ಯಂ ತೀರ್ಥ ಸೇವಕಂ. ಯಾವುದಾದ್ರೂ ಒಂದು ಉಪವಾಸಗಳನ್ನು ಮಾಡ್ತಾ ದೇಹದಂಡನೆ ಮಾಡಬೇಕು, ತೀರ್ಥಕ್ಷೇತ್ರಗಳಲ್ಲಿ ವಾಸ ಮಾಡಬೇಕು, ಅಲ್ಲಿ ಯಾರಾದರೂ ಪಂಡಿತರಿಂದ ಜ್ಞಾನಿಗಳಿಂದ ಭಾಗವತಾದಿ ಗ್ರಂಥಗಳನ್ನು ಕೇಳ್ತಾ ಇರಬೇಕು. ಇಲ್ಲದೆ ಎಲ್ಲಿ ವಾಸ ಮಾಡಿಕೊಂಡಿದ್ದೆ ಅಲ್ಲೇ ಶಾಸ್ತ್ರಗಳನ್ನು ಕೇಳ್ತಾ ಇದ್ದರೂ ಕೂಡ ಅದಕ್ಕಿಂತ ದೊಡ್ಡ ಒಂದು ಪುಣ್ಯ ಸಂಪಾದಕವಾದದ್ದು ಇನ್ನೊಂದು ಇಲ್ಲ ಅಂತ ಹೇಳ್ತಾರೆ. ನೋಡಿ, ಅವರು ಹೇಳ್ತಾರೆ, ಬ್ರಹ್ಮಹತ್ಯಾದಿ ಪಾಪಾನಿ ನಾಶಂ ಯಾಂತಿ ನ ಸಂಶಯ. ನೋಡಿ, ಅದು ಹೇಳ್ತಾರೆ. ಅಂದರೆ ಏನು? ನಕ್ತಭೋಜಿ, ರಾತ್ರಿ ಮಾತ್ರ ಊಟ ಮಾಡೋದು, ಬೆಳಗ್ಗಿಂದ ಉಪವಾಸ, ರಾತ್ರಿ ಮಾತ್ರ ಒಂದು ಹೊತ್ತು ಊಟ ಮಾಡೋದು, ಅದು ಸರ್ವ ಪುಣ್ಯ ಅಧಿಕ ಅಂತದು. ಒಂದೊಂದು ದಿವಸಕ್ಕೆ ಕೂಡ ಅಶ್ವಮೇಧದ ಫಲ ಎಂಬುದಕ್ಕಂಥದ್ದು ಪಡ್ಕೊತಾನೆ. ಅದು ಏಕಾನವ್ರತ ಅಂತಿದೆ, ಈ ಚಾತುರ್ಮಾಸದಲ್ಲಿ ಮಾಡ್ತಾರೆ. ಇವತ್ತು 12 ಗಂಟೆಗೆ ಇಲ್ಲಿ ಈ ಜಾಗದಲ್ಲಿ ಕೂತು ಏನು ನೀರು ಕುಡಿದವೋ ಅಷ್ಟೇ, ಏನು ಊಟ ಮಾಡಿದವೋ ಅಷ್ಟೇ. ಇದು ಒಂದು ಕಡೆ ಕೂತು ಒಂದು ಕಡೆ ಊಟ ಮಾಡಿ ಒಂದು ಕಡೆ ನೀರು ಕುಡಿದಿದ್ದಷ್ಟೇ. ಇನ್ನು ನಾಳೆ ಪುನಃ ಅದೇ ಜಾಗದಲ್ಲೇ ಅಷ್ಟೇ ಊಟ ಹೊರತಾಗಿ ಮಧ್ಯೆ ಮಧ್ಯೆ ಪಾನೀಯ ಕಾಫಿ ಗೀಪಿ ಯಾವುದೂ ಇಲ್ಲ. ಅದು ಏಕಾನ್ನವ್ರತ ಅಂದರೆ ಒಂದು ಊಟ ಒಂದು ನೀರು ಅಂತ ಅದಕ್ಕೆ ಹೆಸರು. ಒಂದು ದಿವಸಕ್ಕೆ ಒಂದು ಊಟ ಒಂದು ನೀರು, ಇದು ಮಾಡಿಬಿಟ್ರಂಕೋ ಪರಮಾತ್ಮನೇ ಅವನ ಕಣ್ಣು ಕಾಣಿಸ್ಕೊಳ್ಳೋದ್ರಲ್ಲಿಯೂ ಕೂಡ ಏನು ಆಶ್ಚರ್ಯ ಏನಿಲ್ಲ. ಇದನ್ನು ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದಶಮಿ ಮತ್ತು ದ್ವಾದಶಿ ಯಾದರೂ ಕೂಡ ಏಕಭುಕ್ತ ಮಾಡಿ. ದಶಮಿ ಒಂದೊತ್ತು ರಾತ್ರಿ ಫಲಾರ ಮಾಡಬೇಡಿ, ದ್ವಾದಶಿ ದಿವಸ ಊಟ ಮಾಡಿರಿ, ಪುನಃ ರಾತ್ರಿ ಫಲಾರ ಮಧ್ಯಾಹ್ನ ಫಲಾರ ಇಟ್ಕೋಬೇಡಿ, ಅದಕ್ಕೂ ಕೂಡ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಇನ್ನು ಉದ್ದಿನ ಬೇಳೆ 1 ತಿಂಗಳು ತಿನ್ನಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮಾಷ ಅದನ್ನು ತಿನ್ನಬಾರ್ದು. ಯಾರು ಹೇಳ್ತಾರೆ? ತಸ್ಮಿನ್ ವಿಭಜ್ಯೇನ ಮಾಷಂ ಮಧಿಮಾಸೇ ಹರಿಪ್ರಿಯೇ. ಆ ಉದ್ದನ್ನು ತಿನ್ನಬಾರ್ದು. 1 ತಿಂಗಳು ಸಂಕಲ್ಪ, ನಾನು 1 ತಿಂಗಳು ಅಧಿಕ ಮಾಸ ಮುಗಿಯೋವರೆಗೆ ಉದ್ದಿನ ಬೇಳೆದು ಯಾವುದೂ ತಿನ್ನೋದಿಲ್ಲ ಅಂದರೆ ಒಗ್ಗರಣೆಗೂ ಹಾಕ್ಕೊಡ್ದು, ಅದು ನಿಯಮ. ಅಧಿಕ ಮಾಸದಲ್ಲಿ ಗೋವಿನ ಸೇವೆ, ಗೋವುಗಳಿಗೆ ನಾವು ಹುಲ್ಲನ್ನು ಕೊಡೋದು, ನೀರಿಡೋದು, ಅದರ ಮೈಯನ್ನು ಸ್ಟ್ರೋಕ್ ಮಾಡ್ತೀವಲ್ಲ ಆ ರೀತಿ ಮಾಡೋದು, ಹೀಗೆಲ್ಲ ಏನು ಮಾಡಿದರೂ ಕೂಡ ಅದು ಅತ್ಯಂತ ಶ್ರೇಷ್ಠವಾದದ್ದು. ಒಂದು ಗೋವಿಗೆ ನಾವು ಪ್ರದಕ್ಷಿಣೆ ಹಾಕ್ಬಿಟ್ಟಿವಿ ಅಂತ ಹೇಳಿದರೆ ಅಧಿಕ ಮಾಸದಲ್ಲಿ ಆಗೇನು ಸಪ್ತದ್ವೀಪಾವ ಸುಂದರ ಪ್ರದಕ್ಷಿಣೀಕೃತ ತೇನ, ಭೂಮಿಯನ್ನೇ ಪ್ರದಕ್ಷಿಣೆ ಮಾಡಿದ ಫಲ ಬರ್ತಾ ಇದೆ. ಹೀಗಾಗಿ ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇನ್ನು
ಮೌನ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ಒಂದನೇ ದಿವಸದಿಂದ ಮೊದಲನೇ ಅಥವಾ ಒಂದು ದಿವಸ ನಾವು ಸ್ನಾನ ಮಾಡಿದ್ವಿ ಅಂದರೆ ನದ್ಯಾದಿಗಳಲ್ಲಿ ಅಥವಾ ಒಳ್ಳೆಯ ಕಡೆ 7 ಜನ್ಮದ ಪಾಪ ಪರಿಹಾರ. ಯಾವಾಗಿದು? ಅಧಿಕ ಮಾಸದಲ್ಲಿ ಒಂದು ದಿವಸ ನಾವು ತಣ್ಣೀರು ಯಾವುದೋ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ವಿ ಅಂತ ತಿಳ್ಕೊಳ್ಳೋಣ, 7 ಪಾಪ ಪರಿಹಾರ. ಒಂದು ಪರ್ವಕಾಲ ಸ್ನಾನ ಇದಲ್ಲ, ಪರ್ವಕಾಲದಲ್ಲಿ ಅಂದರೆ ವೈಧೃತಿ, ಅಮಾವಾಸ್ಯೆ, ಪೌರ್ಣಿಮೆ ಇದೆಲ್ಲ ಪರ್ವಕಾಲಗಳು, ಭಾನುವಾರ ಇದೆಲ್ಲ, ಅಲ್ಲಿ ಸ್ನಾನ ಮಾಡಿದ್ವಿ ಅಂದರೆ 10 ಜನ್ಮದ ಪಾಪ ಪರಿಹಾರ. ಆಮೇಲೆ ಒಂದು ಪಕ್ಷ ಒಂದು 15 ದಿವಸ ನಾವು ಸ್ನಾನ ಮಾಡಿದ್ವಿ ಅಂತ ಹೇಳಿದ್ರೆ 100 ಜನ್ಮದ ಪಾಪಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. 1 ತಿಂಗಳು ಮಾಡಿಬಿಟ್ರು ಅಂದರೆ 1000 ಜನ್ಮದ ಪಾಪಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ಆದ್ದರಿಂದಲೂ ಇದನ್ನು ನಾವು ವಿಶೇಷವಾಗಿ ಸ್ನಾನಾದಿಗಳನ್ನು ಮಾಡಬೇಕು. ಆಮೇಲೆ ಮೌನವ್ರತ ಅದು ಕೂಡ ಮಾಡಬೇಕಾಗಿದ್ದೆ. ಪೃಥ್ವಿದಾನ ಒಂದು ಕಡೆ ಆದರೆ ಮೌನವ್ರತ ಎಂಬತಕ್ಕಂಥದ್ದು ಒಂದು ದಾನ. ಆದ್ದರಿಂದ ಇದನ್ನು ಕೂಡ ನಾವು ಮಾಡಬೇಕು. ಯಾರು ಸ್ನಾನ ಮಾಡ್ತಾನೋ ಅವನು ಮಹಾಧನ್ಯ. ಅದರಲ್ಲಿ ಕೂಡ ದೀಪದಾನ, ದೇವರಿಗೆ ದೀಪವನ್ನು ಹಚ್ಚೋದು, ಅಖಂಡವಾದ ಒಂದು ದೀಪ ಉರಿಯೋ ಯಾವತ್ತೂ ಆರದಂತೆ ಒಂದು ದೀಪವನ್ನು ದಪ್ಪವಾಗಿ ಬತ್ತಿ ಮಾಡಿ ಒಂದು ಅಖಂಡ ದೀಪ ಹಚ್ಚಿಟ್ಬಿಡೋದು 1 ತಿಂಗಳು ಪೂರ್ತಿ. ಇದಕ್ಕೊಂದು ಫಲ. ದೇವ್ರ ಮುಂದೆ ದೀಪಗಳನ್ನು ಹಚ್ಚೋದು, ತುಳಸಿ ಮುಂದೆ ದೀಪಗಳು ಹಚ್ಚೋದು, ಅಥವಾ ದೀಪಗಳಾದ ಮೇಲೆ ಬ್ರಾಹ್ಮಣರಿಗೆ ದಾನ ಕೊಡೋದು, ಇದೆಲ್ಲವೂ ಕೂಡ ದೀಪ ಆರಾಧನೆ ಅಂತ ಹೇಳ್ತಾರೆ. ಇದರಿಂದ ವಾಂಛಿತವಾದ ಫಲ ಸಿಗತ್ತೆ ಎಂಬುದಾಗಿ ಪದ್ಮಪುರಾಣ ಹೇಳ್ತಾ ಇದೆ. ಆ ದೀಪದಾನದ ಮಂತ್ರಗಳು ಕೂಡ ಅಲ್ಲಿ ಹೇಳಿದ್ದಾರೆ. ದೀಪ ಆರಾಧನೆಯನ್ನು ಮಾಡಬೇಕು. ಆರಾಧನೆ ಕಾರ್ತಿಕ ಮಾಸದಲ್ಲಿ ಮಾಡುವಂತೆ ಅದನ್ನು ಮಾಡಬೇಕು. ಹೀಗಾಗಿ ಉಪರಾಗ ಸಹಸ್ರಾಣಿ ನಿರಂತರವಾಗಿ 1 ತಿಂಗಳು ವೇದಾಧ್ಯಯನ ಮಾಡಬೇಕು. ಇದೆಲ್ಲ ಪುರುಷೋತ್ತಮ ಮಾಸದ ವಿಶೇಷಗಳು. ಹೀಗೆ ಮಾಡಬೇಕಂತೆ. ಇನ್ನು ಭಾಗವತ ಪುಸ್ತಕವನ್ನು ಒಂದು ದಾನ ಕೊಡೋದು. ಹಾಗಿದ್ದು ನಮ್ಮ ಸಂಸ್ಥೆಯಿಂದ 2 ಭಾಗ ಪ್ರೋಷ್ಠಪದಿ ಭಾಗವತ ಅಂತಾಗಿದೆ. ಅದನ್ನು ಯಾರಾದರೂ ದಾನ ಕೊಡೋದಿದ್ದರೆ ಬಂದಿಲ್ಲಿ ತೊಗೊಂಡು ಹೋಗಿ ಅವ್ರಿಗೆ ದಾನ ಕೊಡಬಹುದು. ಅದು ಭಾರಿ ವಿಶೇಷ. ಅವ್ರು ಹೇಳ್ತಾರೆ, ಶ್ರೀಮದ್ ಭಾಗವತಂ ದದ್ಯಾತ್ ವೈಷ್ಣವಾಯು ದ್ವಿಜನ್ಮನೆ ಶಕ್ತಶ್ಚೇನ್ನ ವಿಲಂಬೇತ ಛಲಮಾಯುರು ವಿಚಾರಯನ್. ನಮ್ಮ ಆಸ್ತಿನೂ ಚಂಚಲ, ನಮ್ಮ ದೇಹವೂ ಚಂಚಲ, ನಾವೂ ಚಂಚಲ, ಆದರೆ ಧರ್ಮ ಮಾತ್ರ ಸ್ಥಿರ. ಇಂಥ ಅವಕಾಶ ಬಂದಾಗ ಒಬ್ಬ ಬ್ರಾಹ್ಮಣನಿಗೆ ಒಂದು ಪುಸ್ತಕ ದಾನ ಮಾಡಿರಿ. ಅದು ವಿಶೇಷವಾಗಿ ನಿಮಗೆ ಕುಲಕೋಟಿ ಉದ್ಧತ್ಯ ಹೆಪ್ತರೋಗಣ ಸೇವಿತ ಅಂತವರು ಹೇಳ್ತಾರೆ. ಇನ್ನೂ ಬೇಕಷ್ಟು ದಾನಗಳು ಹೇಳಿದ್ದಾರೆ. ಸುವರ್ಣ ದಾನ ಮಾಡಿದರೆ ದಾರಿದ್ರ್ಯ ಬರೋದಿಲ್ಲ. ಗೋದಾನ ಮಾಡಿದ್ರೆ ಬ್ರಹ್ಮಲೋಕ ಪ್ರಾಪ್ತಿ. ಬೆಳ್ಳಿ ದಾನ ಅದೇನು ಮಾಡಬೇಕು? ಸುವರ್ಣ ದಾನ ವ್ಯತಿಪಾತಲ್ಲಿ ಮಾಡಬೇಕು. ಬೆಳ್ಳಿ ದಾನ ವೈದ್ಯತಿಯಲ್ಲಿ ಮಾಡಬೇಕು. ಅದು ಕೂಡ ಪರ್ವಕಾಲದ ಮಾಡೋದು ಭಾರಿ ವಿಶೇಷ. ತಾಮ್ರಪಾತ್ರ ದಾನ ಸರ್ವ ಅಭೀಷ್ಟ ಸಿದ್ಧಿ. ರತ್ನದಾನ ರಾಜಯೋಗ. ವಸ್ತ್ರದಾನ ಚಂದ್ರಲೋಕ. ಶಾಲುಗಳ ದಾನ ಕೊಟ್ಟರೆ ಪಾಪ ಪರಿಹಾರ. ರೇಷ್ಮೆ ವಸ್ತ್ರದಾನ ಭಯ ಇರಲ್ಲ. ಧಾನ್ಯದಾನ ಸರ್ವಾರ್ಥ ಸಿದ್ಧಿ. ಪಾದರಕ್ಷೆಗಳ ಜ್ಞಾನ, ಪರಲೋಕಕ್ಕೆ ಹೋಗಲಿಕ್ಕೆ ಪ್ರಯಾಣ. ಹೀಗಾಗಿ ಇಷ್ಟೆಲ್ಲ ಇದರಲ್ಲಿ ಹೇಳಿದ್ದಾರೆ. ಅಧಿಕ ಮಾಸದಲ್ಲಿ ನಾವು ಆದಷ್ಟು ಇಷ್ಟು ವ್ರತಗಳು ಮಾಡಬೇಕು. ರಾತ್ರಿ ಭೋಜನ ವ್ರತ ಅದೊಂದು ಇಟ್ಕೋಬೇಕು. ಅಯಾಚಿತ ವ್ರತ, ಯಾರನ್ನು ಹೋಗಿ ದೇಹಿ ಅಂತ ಕೇಳ್ಬಾ 1 ತಿಂಗಳು. ಅಮಾವಾಸ್ಯವರು ಕೂಡ ಮಾಸೋಪವಾಸ. ಸುವರ್ಣದಾನ, ಗೋದಾನ, ಪ್ರತಿ ದಿವಸ ಕೂಡ ನೆಲ್ಲಿಕಾಯಿಂದ ಸ್ನಾನ. ಆಮೇಲೆ ಆದಷ್ಟು ಫಲಹಾರ ಮಾತ್ರ ಮಾಡೋದಷ್ಟೇ, ಊಟ ಮಾಡೋದೇ ಇಲ್ಲ. ಹಾಗೆ ಮಾಡಬೇಕು, ಆರೋಗ್ಯವು ಚೆನ್ನಾಗಿರುತ್ತೆ. ಘೃತದಾನ, ಕ್ಷೀರದಾನ, ಶಯ್ಯಾದಾನ, ಬ್ರಾಹ್ಮಣ ಭೋಜನ, ದರ್ಪಣದಾನ, ಗಂಟೆ, ತಿಲ ಇದು ದಾನ. ಪಾದರಕ್ಷೆ ದಾನ, ದೀಪದಾನ, ಅಲವಣ ವ್ರತ. 1 ತಿಂಗಳು ಕೂಡ ಉಪ್ಪು ಹಾಕದೇ ತಿನ್ನೋದು. ನೋಡಿ, ಮಾಡಿ ನೋಡೋಣ. ನೆಲದ ಮೇಲೆ ಮಲಗೋದು, ಹಾಸಿಗೆನೇ ಹತ್ತೋಗಿಲ್ಲ, ಮಂಚ ಹತ್ತೋಗಿಲ್ಲ, ನೆಲದ ಮೇಲೇ ಮಲಗಿರೋದು, ಶಯ್ಯಾದಾನ. ಅದ್ಭುತವಾದಗಳಿದೆ. 8 ಉದುಕುಂಭಗಳೇನಿದೆ ಅದನ್ನು ಅಲ್ಲಿ ತಮಿಗೆಗಳಿಲ್ಲ, ಆ ರೀತಿ 8 ಕುಂಭಗಳನ್ನು ಒಬ್ಬ ಬ್ರಾಹ್ಮಣಿಗೆ ದಾನ ಕೊಟ್ಬಿಡೋದು. ಅದು 8 ಜನಕ್ಕೆ ಕೊಡೋದು. ಇದೇ ಹೀಗಾಗಿ ಇಂಥದ್ದೆಲ್ಲ ಮಾಡ್ಕೊಂಡು ಹೋದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ.